ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ನಾವೆಲ್ಲ ಇದ್ದೀವಿ ಅಂತ ನನಗನ್ಸುತ್ತೆ. ಬಟ್ ಮನಸ್ಥಿತಿ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಅವರು ಆಲ್ಮೋಸ್ಟ್ ಎಲ್ಲಾ ಫಂಕ್ಷನ್ ಗಳನ್ನ ನಾರ್ಮಲ್ ಆಗಿ ಮಾಡ್ತಾ ಇರುವಂತ ಒಂದು ಸಾಮಾನ್ಯವಾದ ಯುವಕ ಅಂತ ನನ್ನ ಅನಿಸಿಕೆ. ಎಸ್ ಕುಶಾಲ್ ಸರ್, ನಿಮ್ಗೂ ಕೂಡ ಗೊತ್ತಿರುತ್ತೆ ವೆಂಕಟ್ ಅವರು ಈ ರೀತಿ ನಡ್ಕೊಂಡಿದ್ದಾರೆ. ನಿಜಕ್ಕೂ ಬಿಗ್ ಹೌಸ್ ನಲ್ಲಿ ಏನಾಯ್ತು ಆ ದಿನ? ಯಾಕೆ ಹುಚ್ಚ ವೆಂಕಟ್ ಅವ್ರು ಹೊರಡಿದ್ರು? ಅವ್ರನ್ನ ಯಾರನ್ನಾದ್ರೂ ಪ್ರಚೋದನೆ ಕೊಟ್ಬಿಟ್ರ? ಈ ಬಗ್ಗೆ ಒಂದ್ಸಾರಿ ನಾವು ಆ ವಿಜುವಲ್ಸ್ ನ ನೋಡ್ಕೊಂಡ್ ಬರೋಣ. ಸಂಜೆ 6:45. ನೀನೊಬ್ಬ ಗಂಡಸನ ಬರ, ನಾನು ಇಲ್ಲಿ ಕುತ್ಕೊಂಡು ನಾನು ಎದ್ದು ಹೋಗಿ ಕುಡಿದು ಸಾಯಿಸ್ಬಿಡ್ತೀನಿ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು? ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು? ಹೆಣ್ಮಕ್ಕಳು ಸ್ಕರ್ಟ್ ಹಾಕೊಳ್ಳೋದು ಕನ್ನಡ ರಾಜ್ಯೋತ್ಸವ. ಶೀತಲ್ ನಡಗಿಲ್ವನ? ನಡಗಿಲ್ಲ, ಒಳಗಡೆ ಭಯ ಆಯ್ತಲ್ಲ, ಮುಖ ನೋಡಿದ್ರೆ ಗೊತ್ತಾಯ್ತಲ್ಲ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ನಾನು ಬಂದ ಸಾಯೋದೇ ಅವ್ನಿಗೆ ಇನ್ನೇನು. ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ನಗುವುದೋ ಅಳುವುದೋ ಈ ಊರಿನಲ್ಲಿ. ಮತ್ತೆ ಸೆಕೆಂಡ್ ರೌಂಡ್ ಕುಟ್ತಾ ಇದ್ದೀನಮ್ಮ. ಬಾಮ ಏನ ಕುಟ್ಟಿರೋದು ಇಷ್ಟೇ ಆಗ್ಬೇಕು. ಪಕ್ಕ ಇದಕ್ಕೆ ನುಣ್ಣಗ್ ಮಾಡ್ಬೇಡ. ಪಕ್ಕ ಹಿಟ್ಟಾಗುತ್ತದು. ಮತ್ತೆ ಏನ್ ತಮಾಷೆನ ನಾವು ಅಂದ್ರೆ ಕುಟ್ಟಿ ಉಡಿಸ್ ಮಾಡ್ಬಿಡ್ತೀನಿ. ಕುಟ್ಟ ಈಗ ಕುಟ್ಟ 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 ಏನ್ ಕುಟ್ಟ? ಬಡವರ ಮಾನೆ ಊಟ ರುಚಿಯಮ್ಮಿ. ನಿಂಗ 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 ಬಡೂರು ಬೆಲೆ ರಂಗ ನಂಗ ನಂಗ. ಏನೇನ ಎಲ್ಲಿ ಕುಟ್ಲಿ ತಾಯಿ? ಏನ್ ಕುಟ್ಬೇಕು ಹೇಳವ? ಆಯ್ತು, ಏನ್ ಕುಟ್ಬೇಕು ಹೇಳ, ಕುಟ್ಟಾಕ್ಬಿಡ್ತೀನಿ ಅತ್ಲಾಗೆ. ಬಿಗ್ ಬಾಸ್ ವೆಂಕಟ್ ಅವರು ಈ ಕೂಡಲೇ ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕೆಂದು ಆದೇಶಿಸುತ್ತಾರೆ. ಬಿಗ್ ಬಾಸ್ ಪ್ರಥಮ್ ಅವರು ಈ ಕೂಡಲೇ ಕನ್ಫೆಷನ್ ರೂಮ್ಗೆ ಬರಬೇಕು ಮತ್ತು ವೆಂಕಟ್ ಅವರು ಈ ಕೂಡಲೇ ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕೆಂದು ಆದೇಶಿಸುತ್ತಾರೆ. ಎಸ್ ಕುಶಾಲ್ ಸರ್, ಏನ್ ಅನ್ಸುತ್ತೆ ಬಿಗ್ ಹೌಸ್ ಅಲ್ಲಿ? ನಾನು ನಾಟ್ ಓನ್ಲಿ ವೆಂಕಟ್, ನೀವು ವೆಂಕಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾತಾಡೋದ್ಕಿಂತ ಅವ್ನ್ ನನ್ನ ಬ್ರದರ್ ಅನ್ನೋದೆಲ್ಲ ಅವ್ನ್ ಪಕ್ಕಕ್ಕೆ ಇಟ್ಬಿಡೋಣ. ನಾವು ಸರ್ ಇದಾರೆ, ಮೇಡಮ್ ಇದಾರೆ, ಆಮೇಲೆ ಎಲ್ಲಾರು ಈ ಸಮಾಜದಲ್ಲಿ ಜೀವನ ಸಾಗಿಸ್ಬೇಕು. ನಮ್ಗೆ ಏರುಪೇರು, ಈ ಕಾರ್ ಟ್ರಾಫಿಕ್ ಇಂದ ಇಂದಿರಾನಗರದಿಂದ ಇಲ್ಲಿ ಬರ್ಬೇಕಾದ್ರೆ ನಾನಾ ಟೈಪ್ ಜನಗಳನ್ನ ಯು ಹ್ಯಾವ್ ಟು ಬೇರ್. ನೋ ರೀಸನ್ ಹೇಳಿದ್ರೆ ಅದರಿಂದ ಅರ್ಥ ಇರಲ್ಲ. ಸೊ ಇದನ್ನ ಮನಸ್ಥಿತಿಗಳನ್ನ ಒಂದೇನೋ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ತಿದಾರೋ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅವ್ರವ್ರಿಗೆ ಸಂಬಂಧಪಟ್ಟಿದ್ರು. ಆದ್ರೆ ಅವರು ಫಸ್ಟ್ ಇದನ್ನ ನಡೆಸ್ತಾರ ಪರಮೇಶ್ವರರಾಗ್ಲಿ, ಜವಾಬ್ದಾರಿ ಸ್ಥಾನದಲ್ಲಿರುವಂತ ಸುದೀಪ್ ಅವರಾಗ್ಲಿ, ಅವರು ಜೀವನದಲ್ಲಿ ಏರುಪೇರುಗಳೆಲ್ಲ ನೋಡ್ಕೊಂಡು ಬಂದಾಗ ಹಗರಣ ಆಗಕ್ ಕಾರಣ ಯಾರು? ಈಗ ನೀವು ಪಂಜನ್ನ ಬೆಂಕಿ ಅಂಟಿಸ್ಕೊಂಡು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಬುದ್ಧಿ ಹೇಳ್ತೀರಾ? ಬುದ್ಧಿವಂತರು ಹೇಳಕ್ಕಾಗಲ್ಲ, ದಡ್ರು ನಮ್ಮ ಮಾತು ಕೇಳಲ್ಲ ಅಂತ. ಇದಕ್ಕೆ ಮೂಲ ಜವಾಬ್ದಾರಿ ಯಾರು? ಅವ್ರ ಪರಮೇಶ್ ಅಂತ ಒಬ್ರು ಇದಾರೆ. ಅವರು ಸುದೀಪ್ ಇವತ್ತೇನೋ ಯಾರೋ ಹೇಳಿದ್ರು ಅವ್ರಿಗೆ ಪನಿಷ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ ಮತ್ತೆ ಬರಲ್ಲ ಅಂತ. ತಪ್ಪು. ಅವ್ರಿಗೆ ಗೊತ್ತಿಲ್ದೇನೆ ಪ್ರೋಗ್ರಾಮ್ ಆಗಲ್ಲ. ಈಸ್ ಅ ಹೆಡ್. ಒನ್ ಆಫ್ ದ ಇದ್ದಿದ್ದಾಗ 5 ಜನ ಕುತ್ಕೊಂಡಿದ್ದಾಗ ಚರ್ಚೆ ಮಾಡ್ತಾರೆ, ಈ ಕಾರ್ಯಕ್ರಮ ಹಿಂಗ್ ಹೋಗ್ತಿದೆ, ಇದೇನಾಗಿದೆ ಅಂತ. ಈಗ ನೀವು ಯಾವುದೇ ಜನಗಳನ್ನ ಪಬ್ಲಿಕ್ ಅಲ್ಲಿ ಕೇಳಿದ್ರೆ, ಲಾಸ್ಟ್ ಟೈಮ್ ಇದ್ದಂಗೆ ಬಿಗ್ ಬಾಸ್ ಇಲ್ಲಪ್ಪ, ಬೋರ್ ಹೊಡಿತದೆ, ಏನು ಇಲ್ಲಪ್ಪ ಅನ್ನೋ ಇಂಟೆನ್ಷನ್ ಅಲ್ಲಿ ಜನ ಇದ್ದಾರೆ ಅನ್ನೋ TRP ನ ಕಲೆಕ್ಟ್ ಮಾಡಿರ್ತಾರೆ ಇವರು ವ್ಯಾಪಾರ ದೃಷ್ಟಿಯಿಂದ. ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನನಗ್ ತೋಚಿದ್ ನಾ ಹೇಳ್ತೀನಿ. ತೊಗೊಳೋದು ಬಿಡು, ಜನಕ್ ಬಿಟ್ಟಿದ್ದು. ಜನ ಏನ್ ಹೇಳ್ತಾರೆ ಅಲ್ಟಿಮೇಟ್ ಅದೇ. ಮೊದಲು ನನ್ನ ತಮ್ಮ ಹೊಡೆದಿದ್ದು ತಪ್ಪು, ಅದಕ್ಕೆ ನೋ ಬ್ರದರ್ ನಥಿಂಗ್. ಅವ್ನು ಹೊಡೆದಿದ್ದು ತಪ್ಪು, ಮಾತಲ್ಲಿ ಆಗ್ಬೋದು. ಆದ್ರೆ ಅವನ್ಗೆ ಇದೇ ಒಂದ್ ಮಾತು ಕೇಳ್ತೀನಿ, ಸುದೀಪ್ ಅವ್ರು ಇದನ್ನ ನೋಡ್ತಿದ್ರೆ ಒಂದನ್ನ ತಿಳ್ಕೊಂಡ್ಲಿ, ಲೈವ್ ಆಗಿ ಇಲ್ಲೇ ಬಂದ್ ಕೂತ್ಕೊಂಡ್ರೆ ತಾಕತ್ತಿದ್ರೆ ಮಾತಾಡಕ್ ರೆಡಿ ಇದೀನಿ. ಅವರೇ ಒಂದ್ ಚಾನಲ್ ಅಲ್ಲಿ ಕೂತಾಗ ಅವ್ರನ್ನ ಇಂಟರ್ವ್ಯೂ ನಡೀತಿತ್ತು, ಅವ್ರನ್ನ ಮಾತು ಹೇಳಿದ್ರು, ಸುದೀಪ್ ಅವರೇ ನೀವು ಸೆಟ್ಟಲ್ ಎಲ್ಲ ತುಂಬಾ ಕೋಪ ಮಾಡ್ಕೊಂತೀರಂತಲ್ಲ, ತುಂಬಾ ಜನ ಹೇಳ್ತಾರೆ ನಿಮ್ ಬಗ್ಗೆ ಅಂತ. ಆ ಚಾನಲ್ ಹೆಸರು ಹೇಳದ್ ಬೇಡ, ಹೇಳಿದ್ರು. ಆಗ ಸುದೀಪ್ ಏನ್ ಕೇಳಿದ್ರು ಅವ್ರನ್ನ ಅಂದ್ರೆ, ನನಗ್ ಕೋಪ ಬರುತ್ತಂತ, ನೀವು ಅವ್ರನ್ನ ಮತ್ತೆ ಯಾಕೆ ಕೇಳಿಲ್ಲ, ಕೋಪ ಯಾಕೆ ಬರುತ್ತೆ ಅಂತ ನೀವ್ ಯಾಕೆ ಅವ್ರನ್ನ ಕೇಳಿಲ್ಲ ಅಂದ್ರು. ದೋ ಈಸ್ ಅನ್ ಆಂಕರ್, ಜವಾಬ್ದಾರಿ ಸ್ಥಾನದಲ್ಲಿರೋರು ಯಾಕೆ ಕೋಪ ಬರುತ್ತೆ ಅಂದಾಗ ಇದನ್ನ ತೋರಿಸಿ ವಿದ್ಯಾವಂತರು ಅಲ್ಲದೆ, ಅಂದ್ರೆ ಯು ಡೋಂಟ್ ಗೋ ಫಾರ್ ಐ5 ಪೀಪಲ್, ಏನು ಓದಿದ್ದ ಹುಡುಗರ್ನ
ಒಂದು ಮೆಚುರಿಟಿ ಅಂತ ಹೇಳಿದ್ರೆ ವಯಸ್ಸಲ್ಲಿ ಮೆಚುರಿಟಿ ಬಂದಿರೋ ಒಂದ್ 20 ಹುಡುಗರನ್ನ ಕುಣಿಸ್ಬಿಟ್ಟು ಈ ಕಾರ್ಯಕ್ರಮ ನೀವು ತೋರಿಸಿದ್ರೆ ಯಾಕೆ ಈ ಹುಡುಗ ಹೊಡಿತಾನೆ ಅಂದ್ರೆ ಅಣ್ಣ ನಾವಾಗಿದ್ರೆ ತುಳ್ದಾಕ್ಬಿಡ್ತಿದ್ರಣ್ಣ ಅಂತ ಹೇಳ್ತಾರೋ ಇಲ್ಲ ಅಂತ ಅದು ಅವ್ರಿಗೆ ಬಿಟ್ಟಿತ್ತು. ಈಗ ಯಾರನ್ನೇ ನೀವು ಅತಿ ಕೆಲ್ಸಕ್ಕೆ ಬರ್ದಿದ್ ಕೋಪ ಬಂದಾಗ ಒಂದ್ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಬಿಟ್ಬಿಡಿ ನಮ್ಮನ್ನ ಅಂತ ಅವಾಯ್ಡ್ ಆಗೋರು ಕೆಲವರು ಇರ್ತಾರೆ. ಅದು ಮೇಡಮ್ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ 4-5 ವರ್ಗ ಜನ ಇರ್ತಾರೆ. ಈಗ ಸಾರ್ ಕೂತಿದ್ದಾರೆ, ಸಾರ್ ಈಗ ನಮ್ ಕೈನಲ್ಲಿ ರಿಮೋಟ್ ಇದೆ, ಈ ಚಾನಲ್ ಇಷ್ಟ ಇಲ್ವಾ, ಜಸ್ಟ್ ಪ್ರೊಸೀಡ್, ಯು ಗೆಟ್ ಅನದರ್ ಚಾನಲ್. ಅದು ನನ್ನನ್ನ ಕೇಳ್ಕೊಳೋ ಬಾಡಿ ಆತರ. ನನ್ ತಮ್ಮನ್ ಏನಾಗಿದೆ, ಕನ್ನಡದ ಅವಮಾನ ಮಾಡ್ತಾನೆ ಇಲ್ಲಿರೋರೆಲ್ಲ ಅಂತ ಅವನ್ ಮನೋಸ್ಥಿತಿ ಹಂಗಿರುತ್ತೆ. ಮೇಡಮ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ನೋಡಿ, ಆತ ಬೇರೆ ಕಡೆ ಎಲ್ಲ ಕಾರ್ಯಕ್ರಮದ ಒಂದು ಯಾವ್ದೋ ವಾಹಿನಿಯಲ್ಲಿ ಕೂತ್ಕೊಂಡು ಇದು ತಪ್ಪು ಹೇಳೋ ಅಂತ ಅಷ್ಟು ಬುದ್ಧಿವಂತ ಅಂದಲ್ಲಿ ಅಲ್ಲಿ ಅವನು ತೋಚಿದ್ ಹೇಳ್ತಾ ಇದ್ದಾನೆ. ನೋಡಿ ಇವರು ಡ್ರಾ ಮಾಡ್ತಾರೆ, ಡೌ ಮಾಡ್ತಾರೆ, ನೋಡಿ ಇವ್ರು ರಿಯಲ್ ಆಗಿ ಮಾತಾಡ್ತಾ ಇದಾರೆ ಅಂತ ಅವ್ನಿಗೆ ತೋಚಿದ್ ಹೇಳ್ತಾನಲ್ಲ, ಜನ ಒಪ್ಕೊಂತ ಇದಾರೆ, ಕರೆಕ್ಟ್ ಆಗಿ ಹೇಳ್ತಾನೆ ನೋಡಿ ವೆಂಕಟ್ ಇಲ್ಲಿ ಡ್ರಾಮಾ ಏನಿಲ್ಲ ಅಂತ. ಹಾಗಂತ ಒಳಗಿರೋರೆಲ್ಲ ವೆಂಕಟ್ ಹಂಗೆ ನಡ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರವ್ರ ಮನಸ್ಥಿತಿ ಅವ್ರಿಗಿರುತ್ತೆ. ಅವರು ಗೆಲ್ಬೇಕು ಅಂತ ಒಬ್ರನ್ನ ಡ್ರಾ ಮಾಡ್ಬೋದು, ಏನೋ ಒಂದು ಡ್ರಾ ಮಾಡ್ಬೋದು. ಆದರೆ ನೀವ್ ಇದೇ ಕಾರ್ಯಕ್ರಮ ನೋಡಿದಾಗ ಯಾರೋ ಒಬ್ಬ ನಿನ್ನೆ ಮಾತಾಡಿದ್ದು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಸರ್ ವೆಂಕಟ್ ಅವ್ರ 10 ನಿಮಿಷ ಇದ್ದಿದ್ಕೆ ಅವ್ರ ಕೈನಲ್ಲಿ ತಡ್ಕೊಳಕ್ ಆಗಿಲ್ಲ ಸರ್, ಹೊಡೆದ್ಬಿಟ್ರು, ನಾವ್ ಹೆಂಗ್ ಸರ್ ಕಷ್ಟ ಪಡ್ತಾ ಇದೀರಿ ಇಲ್ಲಿ ಅಂತ ಅವರಲ್ಲೇ ಬಿಗ್ ಬಾಸ್ ಅಲ್ಲಿ ಕೂತು ಒಬ್ಬ ಹೇಳಿದಾನೆ. ಅವನು ಮನುಷ್ಯ. ಸಿ ಇಟ್ಸ್ ಎ ಸಿಂಪಲ್ ಲಾಜಿಕ್. ಈವನ್ ವೆಂಕಟ್ ಈಸ್ ಆಲ್ಸೋ ಮೆನ್. ಇವ್ರು ಮೂವರು ಎಲ್ಲ ಮನುಷ್ಯರೇ ಅಲ್ವಾ, ಅವ್ರಿಗೆ ಅಲ್ಲಿ ತಡ್ಕೊಳಕ್ ಆಗಿಲ್ಲ ಅಂದ್ರೆ ಒಬ್ಬೊಬ್ಬರು ವೇಗ ತಡ್ಕೊಳೋ ಕೆಪಾಸಿಟಿ ಇರುತ್ತೆ, ಇರಲ್ಲ. ಹಾಗೆ ನಾವೇನ್ ಮಾಡ್ಬೇಕು ಬುದ್ಧಿವಂತರು ಅಂದ್ರೆ, ಇದು ನಾವು ಬೆಂಕಿನ ಪೆಟ್ರೋಲ್ ಬ್ಯಾಂಕ್ ಹತ್ರ ತಗೊಂಡೋದ್ರೆ ನಮಗ್ ಸ್ವಲ್ಪ ಓದಿರೋರು ನಾವು, ಇದು ಅವ್ರು ಯಾವ ತರ ಬೇಕೋ ಅವ್ರು ತಿಳುವಳಿಕೆ ಇರೋರು, ಆ ಚಾನೆಲ್ ಅವ್ರು ಅರ್ಥ ಮಾಡ್ಕೋಬೇಕು. ನಾವು ತಗೊಂಡೋದ್ರೆ ನಮ್ ಜೊತೆ ಎಷ್ಟು ಜನ ಸುಟ್ಟೋಗ್ತಾರೆ. ಬನ್ನಿ ತೀರ್ಮಾನ ಮಾಡೋಣ ಅಂತ ಫೈರ್ ನಿಟ್ಕೊಂಡು ಬಂಕ್ ಹತ್ರ ಹೋದ್ರೆ ನೀವು, ಅದಕ್ಕೆ ನಾವೇನ್ ಮಾಡ್ಬೇಕು, ಅದು ರೀಸನ್ಸ್ ಹೇಳ್ದೆ ಅದು ಹಾಕ್ದಿದ್ದಂಗೆ ನಾವು ದೂರ ಇಟ್ಟು 4 ಜನಕ್ಕೆ ತೊಂದ್ರೆ. ಈಗ ಅವನು ಯಾರು ಹೊಡೆದ್ನ ನನ್ ತಮ್ಮ ಹೊಡೆದಿದ್ ತಪ್ಪು ಅಂತ ಒಪ್ಕೊಂತೀನಿ, ಪ್ಲಸ್ ಅವನ್ನ ಎತ್ತದಂತ ತಂದೆ ತಾಯಿಗೆ ಎಷ್ಟು ನೋವಾಗಿರುತ್ತೆ. ವಿ ಶುಡ್ ಕೇರ್ ಆಫ್ ದೇರ್ ಪ್ಯಾರೆಂಟ್ಸ್ ಆಲ್ಸೋ ಅಲ್ವಾ. ಈಗ ನಾನ್ ಇಲ್ಲಿ ಕೂತಿದ್ದೀನಿ ಮೇಡಮ್, ನಾನ್ ಈಗ ಮನೆಗೆ ಹೋಗೋವರೆಗೂ ನಾನ್ ಏನ್ ಇರ್ತೀನೋ ಅಪ್ಪ ಅಮ್ಮ ನನ್ನ ನೋಡ್ಕೊಳಕ್ ಆಗಲ್ಲ. ಈಗ ಸರ್ ಬಂದಿದ್ದಾರೆ, ಇಲ್ಲಿದ್ದಾರೆ. ಸಿ ಇಟ್ಸ್ ಆಲ್ ಸಿಂಗಲ್ ಡಿಪೆಂಡೆಂಟ್. ನಾವು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗು. ನೀವು ಕ್ರಿಯೇಟ್ ಮಾಡಿ, ಒಂದು TRP ಬೇಕು, ಅದನ್ನೊಂದು ಮನೋರಂಜನೆ ಮಾಡಿ, ಆ ಮನಸ್ಥಿತಿಗಳನ್ನ ಹಾಳು ಮಾಡಿ ಒಂದು ಮನೋರಂಜನೆ ಮಾಡಿ ಚಾನೆಲ್ ನ ಎತ್ಕೊಂಡು ಹೋಗ್ತೀರಿ ಅಂದ್ರೆ, ಇದು ಈಗೇನ್ ಇಬ್ರು ತೀರೋಗಿದ್ದು ಆಗ್ಲೇ ನಿಮ್ ಪ್ರೋಗ್ರಾಮ್ ಅಲ್ಲಿ ಚರ್ಚೆ ಮಾಡಿದ್ರಲ್ಲ, ಅದಕ್ಕಿಂತ ಘೋರ ಇದು. ಸಿ ದಟ್ ಈಸ್ ಅಫೆನ್ಸ್ ಆಫ್ ನೆಗ್ಲಿಜೆನ್ಸಿ. ಇದು ಮಾಡಿದ್ರೆ ಹುಡುಗರು ಉಳಿತಿದ್ರು ಅಂತಾರಲ್ಲ, ಇದು ಗೊತ್ತಿದ್ದು ಡೆಫಿನೆಟ್ಲಿ ನೀವು ಅವ್ರನ್ನೇ ಕೇಳ್ಬೋದು, ಸರ್ನೇ ಕೇಳ್ಬೋದು. ಯಾರನ್ನೂ ಅನ್ನೋ ಹಕ್ಕಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ. ಕೆಲಸದವನ್ಗೂ ಅವನದೇ ಆದಂತ ಒಂದು ಜೀವನ ಇದೆ. ನಾವು ಜೀವ ಚಿಕ್ಕದಾದ್ರೂ ಜೀವನ ಬಹಳ ದೊಡ್ಡದು ಮೇಡಮ್. ಯು ಹ್ಯಾವ್ ಟು ಬೇರ್. ಈಗ ನಾನು ಕರೆದಿದ್ದೀರಾ, ನನ್ನ ತಮ್ಮಂದು ಇದು ರಾಂಗ್ ಅಂತೀನಿ, ಆ ಹುಡುಗ ಮಾತಾಡಿ ತಪ್ಪು ಅಂತೀನಿ, ನಾನು ನೇರವಾಗಿ ತಪ್ಪು ಅನ್ನೋದು ಅವ್ರಿಬ್ರ ಹೆಸರು ಹೇಳ್ತೀನಿ. ಅಂದ್ರೆ ಓವರ್ ಆಲ್ ನೀವ್ ಹೇಳೋದು ಗೊತ್ತಿದ್ದು ಯಾಕೆ ಒಳಗಡೆ ಕಳ್ಸಿದ್ರು, ಮನಸ್ಥಿತಿ ಹಂಗಿದೆ. ಎಸ್ ನಾನು ಒಪ್ಕೊಳ್ತೀನಿ, ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಆಕರ್ಷ್ ಅವ್ರೆ, ನನಗ್ ಒಂದ್ ಅರ್ಥ ಆಗ್ತಿಲ್ಲ. ಮನಸ್ಥಿತಿ ಗೊತ್ತಿದೆ ಹುಚ್ಚ ವೆಂಕಟ್ ಹೀಗೆ, ಈ ಹಿಂದೆ ಕೂಡ ರವಿ ಮುರೂರವ್ರಿಗೆ ಅವ್ರು ಹೊಡೆದಿದ್ರು, ಪ್ರಚೋದನೆ ಕೊಟ್ಬಿಟ್ಟು ಹೊಡೆಸ್ಬಿಟ್ರು ಅಂತ. ಸೊ ಅದೆಲ್ಲ ಗೊತ್ತಿದ್ದು ಕೂಡ ಯಾಕೆ ಒಳಗಡೆ ಕಳ್ಸಿದ್ರು, ಇಲ್ಲಿ ಯಾರ್ ತಪ್ಪಾಗುತ್ತೆ ಅಂತ? ಕಳ್ಸಿದಂತಹ ಚಾನೆಲ್ ಅವ್ರ ತಪ್ಪ, ಅಥವಾ ಒಪ್ಕೊಂಡು ಒಳಗಡೆ ಹೋಗಿರೋದು ಹುಚ್ಚ ವೆಂಕಟ್ ತಪ್ಪ, ಯಾರ್ ತಪ್ಪಾಗುತ್ತೆ ಅಂತ? ಇಲ್ಲ, ಹುಚ್ಚ ವೆಂಕಟ್ ಅವರು ಒಳಗಡೆ ಹೋಗಿ ತಪ್ಪ, ಯಾಕಂದ್ರೆ ಈಸ್ ಎ ಕಲಾವಿದ ಆಗಿ ಟಿವಿ ಶೋಸ್ ಅಲ್ಲಿ ಹೋಗೋದು ಅದು ಅವರ ವೃತ್ತಿ ಜೀವನ, ಅದನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರೋಗ್ರಾಮ್ದು ನಮ್ಗೆ ತುಂಬಾ ತಪ್ಪು ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಅವರು ಕಳಿಸಿರೋಂತ ಸನ್ನಿವೇಶ, ಅದರಲ್ಲಿ ಒಬ್ರಿಗೊಬ್ರು ನೇರವಾಗಿ ಮಾತಾಡಂತ ಪರಿಸ್ಥಿತಿ ಯಾರು ಇರಲಿಲ್ಲ. ಟಾಸ್ಕ್ ಕೊಟ್ಟಿದ್ರು. ಆ ಟೈಮಲ್ಲಿ ಹುಚ್ಚ ವೆಂಕಟೇಶ್ನವ್ರಿಗೆ ಅವ್ರ ಮನಸ್ಥಿತಿ, ಅವ್ರು ನನ್ನ ಮಾತು ನಡಿಬೇಕು ಅನ್ನೋದು ಮುಂಚೆಯಿಂದ ಅವ್ರಿಗೆ ಸ್ವಭಾವ ಎಲ್ಲರಿಗೂ ಗೊತ್ತಿರದೆ. ಅದು ಆ ಟಾಸ್ಕ್ ಸಮಯದಲ್ಲಿ ಅವ್ರನ್ನ ಒಳಗಡೆ ಕಳಿಸಿದ್ದು, ಅದು ಆಬ್ವಿಯಸ್ಲಿ ಅವ್ರಿಗೆ ಕೇಳಿಸುತ್ತೆ. ಅದು ರಾಂಗ್ ಟೈಮಿಂಗ್ ಅಲ್ಲಿ ಕಳಿಸಿದ್ರು. ಆಮೇಲೆ ಎರಡನೇದು, ಈಗ ಒಬ್ಬ ವ್ಯಕ್ತಿಗೆ, ಈಗ ನನ್ನಂತ ಒಬ್ಬ ಕಾಮನ್ ಮ್ಯಾನ್ಗೆ ಹೋದಾಗ ಆಕರ್ಷ್ ಹೊಡೆದ್ಬಿಡ್ತಾನಪ್ಪ ಒಂದ್ ಜೊತೆ 4 ಜನ ಹೋಗಿ ಅಂದ್ರೆ, ನಾನು ಹೋಗೋ ಸ್ಟೈಲೇ ಬೇರೆ ಆಗುತ್ತೆ. ಯಾಕಂದ್ರೆ ಎಲ್ಲರೂ ನನ್ನ ಹೊಡಿತೀನಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ 4 ಜನ ಬಾಡಿ ಗಾರ್ಡ್ ನ ಕಳಿಸ್ಬಿಟ್ಟು ಹೊಡಿದಿರಂಗ್ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿದಾಗ, ಆಬ್ವಿಯಸ್ಲಿ ಅವರ ತಾಳ್ಮೆ ಬೇಗ ಕಳ್ಕೊಳಂತ ವ್ಯಕ್ತಿ ಆಗಿರೋದ್ರಿಂದ ಅಲ್ಲಿ ಅವ್ರಿಗೆ ಪೂರ್ವ ಸಿದ್ಧತೆ ಶುರು ಆಗ್ಬಿಡುತ್ತೆ. ನನಗೇನೋ ಅಂತ ನಾನೀಗ ಹೊಡಿಲಿಲ್ಲ ಅಂದ್ರೆ ನನ್ನ ರೆಪ್ಯುಟೇಷನ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಬರುತ್ತೆ. ಸೊ ಇದ್ರದೆಲ್ಲ ಮಿಸ್ಟೇಕ್ ಇರೋದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವ್ರು ಕಳಿಸಿರೋಂತ ಸಮಯನೂ ತಪ್ಪಿದೆ. ಪ್ಲಸ್ ಅವ್ರ ಜೊತೆ ಹೋದಂತ ಬಾಡಿ ಗಾರ್ಡ್ಸ್ ಎಲ್ಲ ಹೋಗಿರೋ ಅರ್ಥ ಏನು ಅಂದ್ರೆ,
ಅವ್ರಿಗೆ ಮೋಟಿವೇಟ್ ಆಗ್ತಾ ಇದ್ದಾರೆ, ಅವ್ರಿಗವರೇ ಮೋಟಿವೇಟ್ ಆಗಿ ನಾನು ಅದಕ್ಕೆ ನನಗೆ ಸಿಕ್ತಿರೋಂತ ಇದಕ್ಕೆ ನಾನು ಪ್ರೋತ್ಸಾಹ, ನಾನು ಅದನ್ನ ರಿಯಾಕ್ಟ್ ಮಾಡೋದ್ರಿಲ್ಲ, ನನ್ ವ್ಯಾಲ್ಯೂ ಇಲ್ಲ ಇಲ್ಲಿ, ನನ್ನ ಮಾತು ಇವ್ರು ಕೇಳ್ತಾ ಇಲ್ಲ, ನೇರವಾಗಿ ಮಾತಾಡ್ತಾ ಇಲ್ಲ, ಪ್ಲಸ್ ಇಷ್ಟು ಮಾತಾಡಿದಾಗ ನಾನು ಸುಮ್ಮನೆ ಬಿಟ್ರೆ ಹೇಗೆ, ಇಷ್ಟು ಜನ 4 ಜನ ಬಾಡಿ ಗಾರ್ಡ್ಸ್ ಕಳ್ಸಿದ್ದಾರೆ ನನಗೆ ಅಂತ ಒಂದು ಮೇಡಮ್ ಅವರು ಹೇಳ್ದಂಗೆ ಅವ್ರಿಗೆ ಮಾನಸಿಕವಾಗಿ ಪ್ರೋಗ್ರಾಮ್ ಅವರೇ ಒತ್ತಡ ಹಾಕಿದ್ದಾರೆ ಅದು ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿರಂಗೆ ಒಂಥರ ಮಗು ತರ ಮನಸ್ಸು, ಮಾತಾಡ್ತಾರಷ್ಟೇ, ಅವ್ರು ಹೇಳಿದ್ದೆಲ್ಲ ಆಗ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇರೋರು. ಬಟ್ ಇದರಲ್ಲಿ ಪ್ರೋಗ್ರಾಮ್ದೇ ತುಂಬಾ ತಪ್ಪು ಕಾಣಿಸ್ತಾ ಇದೆ. ಆಮೇಲೆ ಮತ್ತೊಂದು, ಸುದೀಪ್ ಅವರು ಹುಚ್ಚ ವೆಂಕಟ್ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡ್ಮೇಲೆ ನಾನು ಶೋ ಮಾಡ್ತೀನಿ, ಇದು ಅಸಾಧ್ಯ. ಯಾಕಂದ್ರೆ ಹಾಗಾದ್ರೆ ಬಹುಶಃ ಸುದೀಪ್ ಅವರು ಕಾರ್ಯಕ್ರಮ ನಡ್ಸ್ಕೊಡಕ್ಕೆ ಆಗಲ್ವೇನೋ ಅನ್ಸುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಬಿಗ್ ಬಾಸ್ನವ್ರನ್ನು ಆರೋಪಿ ಮಾಡ್ಬೇಕಾಗುತ್ತೆ. ಆರೋಪಿಗೆ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಅದನ್ನ ಪ್ರಥಮ್ ಕೊಡಬೇಕು, ಇಲ್ಲ ಪ್ರಥಮ್ ಮನೆ ಜನಗಳು ಕಂಪ್ಲೇಂಟ್ ಕೊಡಬಹುದು, ಬೇರೆ ಯಾರೇ ಕಂಪ್ಲೇಂಟ್. ಇಟ್ ಈಸ್ ನಾಟ್ ದಿ ಅಫೆನ್ಸ್ ಅಗೇನ್ಸ್ಟ್ ದಿ ಸ್ಟೇಟ್, ಇಟ್ ಈಸ್ ಅಫೆನ್ಸ್ ಅಗೇನ್ಸ್ಟ್ ದಿ ಇಂಡಿವಿಜುವಲ್. ಸೊ ಅನ್ಯಾಯಕ್ಕೊಳಗಾದವ್ರು ಕೊಡ್ಬೋದು, ಇಲ್ಲ ಅವರ ಮನೆ ಜನ ಕೊಡ್ಬೋದು. ಮನೆ ಜನ ಕೊಟ್ಟರು ಪ್ರಥಮ್ನ ಹೇಳಿಕೆ ಇಸ್ ವೆರಿ ಇಂಪಾರ್ಟೆಂಟ್, ಹಿ ಇಸ್ ಇನ್ಸೈಡ್ ದಿ ಹೌಸ್. ಸೊ ಆ ಸಮಯದಲ್ಲಿ ಯಾರದನ್ನ ಪ್ರವೃತ್ತಿ ತಗೊಂತಾರೆ. ಹಾಗಾಗಿ ಸುದೀಪ್ ಅವರ ಬೇಡಿಕೆ ಬಹುಶಃ ಈಡೇರೋದು ಸಾಧ್ಯ ಇಲ್ಲ ಅಂತ ಐ ಥಿಂಕ್ ಎರಡು ಕಡೆ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತಲ್ಲ. ಈಗ ನಾವು ಅಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ, ಒಂದ್ ಕಡೆ ಪ್ರಥಮ್ ಕೂಡ ಏನೋ ಒಂಥರ ಕೆರಳಿಸುವಂತಹ ಮಾತುಗಳನ್ನ ಹೇಳ್ತಾ ಇರ್ತಾನೆ, ಯಾರನ್ನ ಬೇಕಾದ್ರೂ ಕುಟ್ಬಿಡ್ತೀನಿ, ಹೇಳ್ಬಿಡು ಕುಟ್ಬಿಡ್ತೀನಿ ಅಂತ. ಸೊ ಅದು ಎಲ್ಲೊಂದ್ ಕಡೆ ಪ್ರಚೋದನೆ ಅಂತ ಅನ್ಸುತ್ತಾ? ಸೊ ಅದು ಹೇಳಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ ಇಲ್ಲಿ? ಈ ಕಾರ್ಯಕ್ರಮದಲ್ಲಿ ನಾವು ಹುಚ್ಚ ವೆಂಕಟೇಶ್ನವ್ರ ತಪ್ಪು ಅಂತಾನು ಹೇಳಕ್ಕಾಗೋದಿಲ್ಲ, ಪ್ರಥಮ್ ಅವ್ರ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇಬ್ರದ್ದು ನೇಚರ್ ಅವ್ರದೇ ಆದ ಪ್ಯಾರಲಲ್ ವೇಲ್ ಹೋಗ್ತಾ ಇರುತ್ತೆ. ಪ್ರಥಮ್ ಅವರು ಮುಂಚೆಯಿಂದನೂ ಶೋ ಅಲ್ಲಿ ಪ್ರಥಮ್ ಅವರಿಗೆ ಮನಸ್ಸಿಗೆ ಗೊತ್ತು ಯಾರು ಯಾರ ಮೇಲೆ ಕೈ ಮಾಡಕ್ ಸಾಧ್ಯ ಇಲ್ಲ ಅಂತ. ಸೊ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಪ್ರಚೋದನೆ ಕೊಡ್ತಾರೆ, ಬೆಲ್ಲವ್ರು ಬೈತಾರೆ. ಸೊ ಅದು ಆ ಮಾತಿನಲ್ಲೇ ಮುಗಿಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಆತರ ಕಳಿಸಿದೆ. ಈಗ ಹೇಗಾಗಿದೆ ಅಂದ್ರೆ ಪ್ರಥಮ್ ಅವ್ರನ್ನ ಹುಚ್ಚ ವೆಂಕಟ್ ಅವ್ರನ್ನ ಕಂಪೇರ್ ಮಾಡಕ್ ಶುರು ಮಾಡಿದ್ದಾರೆ ಪಬ್ಲಿಕ್ ಅವರು. ಆ ಸೀಸನ್ ಅಲ್ಲಿ ಹುಚ್ಚ ವೆಂಕಟ್, ಈ ಸೀಸನ್ ಅಲ್ಲಿ ಪ್ರಥಮ್ ಅಂದಾಗ ಇಬ್ಬರದು ಅಲ್ಲಿ ತನ ಉಳಿಸ್ಕೊಳ್ಳೋದ್ರಲ್ಲಿ ಇಬ್ಬರದು ತೊಡ್ಕೊಂಡಿದ್ರಲ್ಲಿ. ನಾ ಈ ಬಗ್ಗೆ ಖಂಡಿತ ಮಾತಾಡ್ತೀನಿ. ಈಗ ಮತ್ತೆ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸುಷ್ಮಾ ವೀರ್ ಅವರು. ಬಿಗ್ ಬಾಸ್ ನ ಸೀಸನ್ 3 ನ ಸ್ಪರ್ಧಿ ಆಗಿದ್ರು. ಸೊ ಅಲ್ಲಿ ಬಿಗ್ ಹೌಸ್ ನ ಸಾಕಷ್ಟು ಅನುಭವ ಕೂಡ ಅವ್ರಿಗಿದೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಸುಷ್ಮಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಾ, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹುಚ್ಚ ವೆಂಕಟ್ ಅವ್ರ ಬಗ್ಗೆ. ಸೊ ಏನಂತ ಅನ್ಸುತ್ತೆ ಮೇಡಮ್? ನೀವು ಈ ಹಿಂದೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಜನಶ್ರೀ ನ್ಯೂಸ್ಗೆ, ನಾವು ಕೂಡ ಕೇಳಿದೀವಿ. ಎಲ್ಲೋ ಒಂದ್ ಕಡೆ ಚಾನಲ್ ಅವ್ರ ತಪ್ಪು, ಅಷ್ಟು ಗೊತ್ತಿದ್ದು ಕೂಡ ಕಳಿಸಿದ್ದಾರೆ ಅಂತ ಹೇಳಿದ್ರಿ. ಹೌದು, ಫಸ್ಟ್ ರಿಯಾಕ್ಷನ್ ಈ ಬಗ್ಗೆ? ಫಸ್ಟ್ ಆಫ್ ಆಲ್, ಎನ್ಕ್ಯಾಶಿಂಗ್ ಹುಚ್ಚ ವೆಂಕಟ್ ನಮಗೆ ಯಾವಾಗ ಸುಲಭ ಆಗುತ್ತೋ ನಮ್ಮ ಕನ್ವೀನಿಯನ್ಸ್ಗೆ ವೆಂಕಟ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಒಂದು ತಪ್ಪು. ಎರಡನೇದು, ಆತ ಮಾನಸಿಕವಾಗಿ ತುಂಬಾ ಸೆನ್ಸಿಟಿವ್, ಮಾನಸಿಕವಾಗಿ ಕೆಲವು ವಿಷಯದಲ್ಲಿ ಬಹಳ ಇನ್ಸ್ಟಿಗೇಟ್ ಮಾಡಿದ ತಕ್ಷಣ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದೂನು ಅವ್ರನ್ನ ಸೆಕೆಂಡ್ ಟೈಮ್ ಒಳಗಡೆ ಕಳಿಸೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ದ್ಯಾಟ್ ಇಸ್ ರಾಂಗ್. ಅದ್ರ ಮೇಲ್ಗಡೆ ಪ್ರಥಮ ನ್ಯಾಯ ಸಿಗ್ಬೇಕು, ಕರೆಕ್ಟು. ಆದ್ರೆ ಅದ್ ನ್ಯಾಯ ಸಿಗ್ಬೇಕಾಗಿರೋದು ಬರೀ ವೆಂಕಟ್ ಕಡೆಯಿಂದ ಅಲ್ಲ, ಆ ಟೀಮ್ ಕಡೆಯಿಂದ. ಸುದೀಪ್ ಅವ್ರು ಹೇಳಿರೋದು ಬಹಳ ಸತ್ಯ, ನಾವು ಒಪ್ಕೋತೀನಿ, ಪ್ರಥಮ ನ್ಯಾಯ ಸಿಗ್ಬೇಕು ಅಂತ. ಬಟ್ ಹುಚ್ಚ ವೆಂಕಟ್ ಆಸ್ ಅನ್ ಇಂಡಿವಿಜುವಲ್ ತಾನೇ ಒಳಗಡೆ ಹೋಗಕ್ ಆಗೋದಿಲ್ಲ. ಅವನ್ನ ಯಾಕೆ ಕರ್ಸಿದ್ರು ಅನ್ನೋದು ಫಸ್ಟ್ ಪಾಯಿಂಟ್ ಆಗತ್ತೆ. ಎರಡನೇದು, ಅದು ಗೊತ್ತಿದ್ದೂನು ಎಂಡಮಾಲ್ ರೂಲ್ ಅಗೇನ್ಸ್ಟ್ ಆಗಿದ್ದೂನು ಹೌ ಡಿಡ್ ದೇ ಸೆಂಡ್ ಹಿಮ್ ಇನ್? ಅವನ್ನ ಕಳಿಸೋದಲ್ದಲೆ ಎರಡನೇದು, ಅವನ್ಗೆ ಎಲ್ಲಾ ರೀತಿಯಲ್ಲಿ ಇನ್ಸ್ಟಿಗೇಟ್ ಆಗುವಂತ ಟಾಸ್ಕ್ ಮುಂಚೆ ಕೊಟ್ಟಿರ್ತಾರೆ. ಅಂದ್ರೆ ವೆಂಕಟ್ ಒಳಗಡೆ ಹೋದಾಗ ಅವನ ಹತ್ರ ಯಾರು ಮಾತಾಡಬಾರ್ದು, ಯಾರು ಅವನ್ನ ಗಮನಿಸ್ಕೋಬಾರ್ದು, ನೋಡಿದ್ರೆ ಪಾಯಿಂಟ್ಸ್ ಕಟ್ ಆಗತ್ತೆ. ಈ ರೀತಿ ಒಂದು ಹೇಳಿಕೆ ಕೊಟ್ಟಾಗ ಮೊದಲೇ ಸೆನ್ಸಿಟಿವ್ ಆಗಿರುವಂತ ವ್ಯಕ್ತಿ ಒಳಗಡೆ ಹೋದಾಗ ನನಗೆ ಕಾಫಿ ಕೊಡಿ ಸಿಸ್ಟರ್, ಟೀ ಕೊಡಿ ಸಿಸ್ಟರ್ ಅನ್ಕೊಂಡು ನಾರ್ಮಲ್ ಆಗೇ ಓಡಾಡ್ತಿದ್ರಂತೆ. ಅದಾದ್ಮೇಲೆ ಇರೋ 20 ನಿಮಿಷದಲ್ಲಿ ಪ್ರಚೋದನೆಗೆ ಒಳಗಾಗಿ ಅವರು ರಿಯಾಕ್ಟ್ ಮಾಡಿರೋದು. ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ವೈ ಡಿಡ್ ಯು ಹ್ಯಾವ್ ಟು ಸೆಂಡ್ ಬೌನ್ಸರ್ಸ್ ಅಲಾಂಗ್ ವಿತ್ ಹಿಮ್? ಹೌದು, ಅಷ್ಟು ಕಾನ್ಫಿಡೆನ್ಸ್ ಇಲ್ದಲೇ ಇರೋಂತ ಒಂದು ವ್ಯಕ್ತಿನ ನೀವೇನಕ್ಕೆ ಸೆಕೆಂಡ್ ಟೈಮ್ ಒಳಗಡೆ ಕಳ್ಸಿದ್ರಿ? ಹೌ ಮಚ್ ವಿಲ್ ಯು ಮಿಸ್ಯೂಸ್ ಹಿಮ್ ಆರ್ ಯೂಸ್ ಹಿಮ್ ಆರ್ ಟ್ರೈ ಅಂಡ್ ಎನ್ಕ್ಯಾಶ್ ಹಿಮ್? Isn't this bad? Isn't this sad? ಸುಷ್ಮಾ ಅವರ ಎಂಡೋಮೋಲ್ ರೂಲ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ರೂಲ್ಸ್ ನ ಬ್ರೇಕ್ ಮಾಡಿ ಕೂಡ ಕಳಿಸಿದ್ದಾರೆ ಅಂತ. ಸೊ ಏನೆಲ್ಲ ರೂಲ್ಸ್ ಇರುತ್ತೆ ಆ ಬಗ್ಗೆ ಒಂದ್ಸಾರಿ ಎಕ್ಸ್ಪ್ಲೇನ್ ಮಾಡಬಹುದಾ? ಬಿಕಾಸ್ ನೀವು ಒಳಗಡೆ ಹೋಗುವಾಗ ಪೇಜಿನ ಕಾಂಟ್ರಾಕ್ಟ್ ಅವ್ರು ಸೈನ್ ಮಾಡಿಸ್ಕೊಂಡಿರ್ತಾರಮ್ಮ. ಯು ಕ್ಯಾನ್ ನಾಟ್ ಮ್ಯಾನ್ ಹ್ಯಾಂಡಲ್ ಎನಿಬಡಿ. ಆಮೇಲೆ ವೆಂಕಟ್ ಅವರು ಅಲ್ಲಿ ನಾನೇ ಆಗ್ಲಿ ಇನ್ನೊಬ್ರೇ ಆಗ್ಲಿ, ವಿ ಆಲ್ ಯೂಸ್ ಲಾಟ್ ಆಫ್ ಲ್ಯಾಂಗ್ವೇಜಸ್. ಅಂದ್ರೆ ಸಿಟ್ಟು ಬಂತು ಅಂದ್ರೆ ಸರಿಯಾಗಿ ಕೊಟ್ಟಿರ್ತೀವಿ ವಾಪಸ್. ಮಾತಿನ ಚಕಮಕಿ ಓಕೆ, ಬಟ್ ಯಾರು ಯಾರ ಮೇಲೂ ಕೈ ಎತ್ತೋ ಹಾಗಿಲ್ಲ ಅಂತ ಹೇಳಿದ್ಮೇಲೆ ಅದೇ ಕಾರಣದಿಂದ ಆತ ಲಾಸ್ಟ್ ಟೈಮ್ ಎಲಿಮಿನೇಟ್ ಆಗಿರ್ತಾರೆ. ಬೇರೆ ಬೇರೆ ಇನ್ಯಾವುದು ಹೊಸ ಕಾರಣ ಏನಲ್ಲ. ಅದು ಗೊತ್ತಿದ್ದೂನು ಜೊತೆಗೆ
ಅದ್ರ ಸೈಮಲ್ಟೇನಿಯಸ್ ಆಗಿ ನನ್ ಮಗನ್ ನಾನೇ ಬಿಗ್ ಬಾಸ್ ಅಂತ ಸುವರ್ಣ ಅಲ್ಲಿ ಒಂದು ಎಪಿಸೋಡ್ ನಡೆಯುತ್ತೆ. ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವೆಂಕಟ್ ಅವರಿಗೆ ಯಾರ್ ಕಂಡ್ರೆ ಇಷ್ಟ, ಯಾರ್ ಕಂಡ್ರೆ ಅಭಿಮಾನ ಇದೆ, ಯಾರ್ ಕಂಡ್ರೆ ಭಿನ್ನಾಭಿಪ್ರಾಯಗಳಿದೆ ಅನ್ನೋದು ಗೊತ್ತಿರುತ್ತೆ. ಅದನ್ನ ಫಾಲೋ ಮಾಡೇ ಇರ್ತಾರಲ್ವಾ ಇವರು. ಗೊತ್ತಿದ್ದನ್ನು ಅವ್ರನ್ನ ಒಳಗ್ ಕಳಿಸ್ತಾ ಇದ್ದಾರೆ ಅಲಾಂಗ್ ವಿತ್ 4 ಬೌನ್ಸರ್ಸ್ ಅಂದ್ರೆ ದಟ್ ಶೋಸ್ ದ ಕ್ಲಾರಿಟಿ ವೆರಿ ಈಸಿಲಿ. ನಾನು ಹೇಳೋದು ಹುಚ್ಚ ವೆಂಕಟಕ್ಕೆ ಶಿಕ್ಷೆ ಆಗ್ಬೇಕು, ಓಕೆ. ಸಾರಿ ಬಾರಿ ವೈ ಇಸ್ ಇಟ್ ಸೋ ಈಸಿ ಟು ಪಾಯಿಂಟ್ ಔಟ್ ಎಟ್ ಹುಚ್ಚ ವೆಂಕಟ್? ಅದಕ್ಕೆ ಜವಾಬ್ದಾರಿ ಯಾರು? ವೈ ಡೋಂಟ್ ಪೀಪಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್? ಅವ್ರನ್ನ ಯಾರು ಕಳಿಸ್ದಲೇ ಆತ ಒಳಗಡೆ ಹೋಗಕ್ ಸಾಧ್ಯ ಇದೆ? ಸುದೀಪ್ ಅವ್ರು ಲಾಸ್ಟ್ ಟೈಮ್ ಬೇಡ ಅಂತ ಹೇಳಿದ್ರು ಅವ್ರ ಮಾತನ್ನು ಮೀರಿ ಹೇಗ್ ಹೋದ್ರು ವೆಂಕಟ್ ಅವ್ರ ಒಳಗಡೆ? ಇಸನ್ ದಟ್ ಕ್ವೆಶ್ಚನಬಲ್? ಹೌದು. ಅಂದ್ರೆ ಸುದೀಪ್ ಅವರ TRP ಇಂದಾನೇ ನಿಮ್ಗೆ ಈ ಶೋ ಓಡ್ತಾ ಇರೋದು, ಅವರು ನಡೆಸ್ಕೊಡ್ತಾ ಇರೋಂತ ಒಂದು ಸೌಜನ್ಯತೆಯಿಂದನೇ ಇದು ಓಡ್ತಾ ಇರೋದು. ಅಂತದ್ದು ಅವರೇ ಬೇಡ, ಇದು ತುಂಬಾ ನಾಜೂಕಾಗಿರುವಂತ ವಿಷಯ ಅಂತ ಹೇಳಿದ್ಮೇಲೆ ವೈ ಡಿಡ್ ಯು ಕ್ರಾಸ್ ಇವನ್ ಸುದೀಪ್ ವರ್ಡ್ಸ್? ಅಂದ್ರೆ ಸುದೀಪ್ ಅವ್ರ ಮಾತಿಗೆ ಬೆಲೆ ಇಲ್ವಾ ನಿಮ್ಗಳಿಗೆ? ಇದು ತುಂಬಾ ತಪ್ಪು. ಎಸ್ ಸುಷ್ಮಾ ಅವರು, ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ, ನಿಮ್ ಬಗ್ಗೆ ಮತ್ತಷ್ಟು ಮಾಹಿತಿನ ಕೂಡ ಪಡಿತೀನಿ. ಎಸ್, ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಪಾಪ ವೆಂಕಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಗೊತ್ತಿದ್ದು ಅಮಾಯಕ ವೆಂಕಟ್ ಅವ್ರನ್ನ ಬಲಿ ಮಾಡ್ತಾ ಇದಾರ. ನಿಜಕ್ಕೂ ಇಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು? ಸುದೀಪ್ ಅವರು ನಿಜಕ್ಕೂ ಶೋನ ಮಾಡೋದಿಲ್ವಾ, ನಡೆಸ್ಕೊಡೋದಕ್ಕೆ ಆಗೋದೇ ಇಲ್ವಾ? ಯಾಕಂದ್ರೆ ಹುಚ್ಚ ವೆಂಕಟ್ಗೆ ಅವರು ಶಿಕ್ಷೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಿಜಕ್ಕೂ ಅಲ್ಲಿ ಹುಚ್ಚ ವೆಂಕಟ್ಗೆ ಶಿಕ್ಷೆ ಆಗುತ್ತಾ? ಯಾಕಂದ್ರೆ ಅವ್ರು ತಪ್ಪಿಲ್ಲದೆ ಅದ್ ಹೇಗ್ ಶಿಕ್ಷೆ ಕೊಟ್ಬಿಡ್ತಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಬಗ್ಗೆ ನಾನು ಖಂಡಿತ ಚರ್ಚೆ ಮಾಡ್ತೀನಿ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ಏನ್ ಕುಟ್ಬೇಕು, ಕುಟ್ಟಾಕ್ಬಿಡ್ತೀನಿ. ಬಿಗ್ ಬಾಸ್